ಜನಧ್ವನಿ ನ್ಯೂಸ್ ನಮ್ಮ ಪ್ರತಿನಿಧಿ ನಲಗೇತನಹಟ್ಟಿ ಓಬ್ಳೇಶ್ ವಿಶೇಷ ವರದಿ ಓದುತ್ತಿರುವವರು ನಾನು ಜಯಶ್ರೀ. ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹಳ್ಳಿಯಲ್ಲಿದೆ. 15ನೇ ಶತಮಾನದಲ್ಲಿ ಪವಾಡವನ್ನ ತೋರಿಸಿದ ಪವಾಡ ಪುರುಷನೇ ತಿಪ್ಪೇರುದ್ರಸ್ವಾಮಿ. ಜನರ ಬೇಡಿಕೆಗಳನ್ನು ಈಡೇರಿಸಿದ್ರು, ಊರಿಗೆ ಕೆರೆಯನ್ನ ನಿರ್ಮಿಸಿದ್ರು. ಬೇಡಿದ ವರವನ್ನ ಕರುಣಿಸಿದ ಮಹಾತ್ಮ. ಹಾಗಾಗಿ ಜನರು ಅವರನ್ನ ಆರಾಧಿಸುತ್ತಾರೆ. ತಿಪ್ಪೇರುದ್ರಸ್ವಾಮಿ ಕಲ್ಯಾಣದಿಂದ ಬಂದವರು ಎನ್ನಲಾಗುತ್ತದೆ. ಆಗ ನಾಯಕನಹಟ್ಟಿ ಕುಗ್ರಾಮವಾಗಿತ್ತು. ಸ್ವಾಮಿಗಳು ಇಲ್ಲಿಗೆ ಬಂದದ್ದೇ ಗ್ರಾಮ ಅಭಿವೃದ್ಧಿಯಾಯಿತು. ಅನೇಕ ಪವಾಡಗಳನ್ನು ಸೃಷ್ಟಿಸಿ ಜನರ ಮನ ಗೆದ್ದಿದ್ದಾರೆ. 2 ಆರಾಧನಾ ಸ್ಥಳಗಳಿವೆ. ಅವುಗಳನ್ನು ಒಳಮಠ ಹಾಗೂ ಹೊರಮಠ ಎನ್ನುತ್ತಾರೆ. ಒಳಮಠದಲ್ಲಿ ತಿಪ್ಪೇರುದ್ರಸ್ವಾಮಿ ವಾಸವಾಗಿದ್ದ ಸ್ಥಳವಂತೆ. ಒಳಮಠದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ರು. ಹಾಗಾಗಿ ಇಲ್ಲಿ ಬಹಳಷ್ಟು ಕಲ್ಲಿನ ಮಂಟಪಗಳನ್ನ ಕಾಣಬಹುದು. ಅಷ್ಟದಿಕ್ಪಾಲಕರ ಮಂಟಪವಿದೆ. ಇಲ್ಲಿ ನಿಂತು ಬೇಡಿದರೆ ಕಮಲದ ಮಂಟಪದ ಕೆಳಗೆ ಎಲ್ಲ ಉತ್ಸವಗಳು ನಡೆಯುತ್ತವೆ. 4 ಕಲ್ಲಿನ ಮಂಟಪದ ಕೆಳಗೆ ಭುವನೇಶ್ವರಿ ಮಂಟಪ, ಗಿರಿಜಾ ಕಲ್ಯಾಣವನ್ನೆಲ್ಲ ಈ ಕಮಲದ ಮಂಟಪದಲ್ಲಿ ಕೆತ್ತಲಾಗಿದೆ. ಗರ್ಭಿಣಿಯರು ಹೆರಿಗೆ ಸುಸೂತ್ರವಾಗಿ ಆಗಲಿ ಎಂದು ಕಲ್ಲಿನ ಕಂಬದಲ್ಲಿರುವ ನವನಾರಿ ತುಂಗ ವಿಗ್ರಹಕ್ಕೆ ಮನೆಯ ಯಜಮಾನಿ 4 ಬಗೆಯ ಎಣ್ಣೆಗಳನ್ನು ಹಚ್ಚಿ ಸ್ವಾಮಿಗಳ ದರ್ಶನ ಮಾಡಿ ಬರ್ತಾ ಇದ್ರಂತೆ. ಅಷ್ಟರಲ್ಲಿ ಆ ವಿಗ್ರಹದಿಂದ ಎಣ್ಣೆ ಹರಿದು ಕೆಳಗೆ ಬೀಳ್ತಾ ಇತ್ತಂತೆ. ಆ ಎಣ್ಣೆಯನ್ನ ಸಂಗ್ರಹಿಸಿ ಯಜಮಾನಿ ಮನೆಗೆ ಹೋಗಿ ದೀಪ ಬೆಳಗಿಸ್ತಾ ಇದ್ರಂತೆ. ಹಾಗೆಯೇ ಇಲ್ಲಿ ಪಂಚನಾರಿ ತುರಗ ಎನ್ನುವ ಇನ್ನೊಂದು ಕಂಬದ ವಿಗ್ರಹವಿದೆ. ಇದು ಹದಿಹರಿಯದ ಮಕ್ಕಳು ಮನೆ ಬಿಟ್ಟು ಹೋಗಿದ್ರೆ ಅವರ ಮನೆಗೆ ಬರಲೆಂದು ಮನೆಯ ಯಜಮಾನ 4 ಬಗೆಯ ಎಣ್ಣೆಗಳನ್ನ ಈ ವಿಗ್ರಹಕ್ಕೆ ಹಚ್ಚಿ ಬೇಡ್ಕೊಳ್ತಾ ಇದ್ರಂತೆ. ಒಂದೊಂದು ವಿಗ್ರಹಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಈ ಊರಿಗೆ ಈ ಚಿಕ್ಕ ಕೆರೆ, ದೊಡ್ಡ ಕೆರೆ 2 ಕೆರೆಗಳನ್ನ ನಿರ್ಮಿಸಿದ್ರು. ಸತ್ತಮ್ಮೆ ಹಾಲು ಕರೆದು ಮರಳು ಕಪ್ಪೆಯಲ್ಲಿ ಕೂಲಿ ಹಣ ಮಾಡಿದಷ್ಟು ನೀರು ಭಿಕ್ಷೆ, ಹೀಗೆ ಬೇಡಿದ ವರವನ್ನ ಕರುಣಿಸಿದ ಮಹಾತ್ಮ. ಹಾಗಾಗಿ ಜನರು ಇವರನ್ನ ಆರಾಧಿಸುತ್ತಾರೆ. 11 ರು ನಾಣ್ಯವನ್ನ ಇಲ್ಲಿನ ಹತ್ತಿ ಮರಕ್ಕೆ ಕಟ್ಟಿದ್ರೆ ಇಷ್ಟಾರ್ಥ ಸಿದ್ಧಿಯಾಗತ್ತಂತೆ. ತಿಪ್ಪೇರುದ್ರಸ್ವಾಮಿ ಕಲ್ಯಾಣದಿಂದ ಬಂದವರು ಎನ್ನಲಾಗುತ್ತೆ. ಆಗ ನಾಯಕನಹಟ್ಟಿ ಕುಗ್ರಾಮವಾಗಿತ್ತು. ಸ್ವಾಮಿಗಳು ಇಲ್ಲಿಗೆ ಬಂದಿದ್ದೇ ಗ್ರಾಮ ಅಭಿವೃದ್ಧಿಯಾಯಿತು. ಇಲ್ಲಿ ತಿಪ್ಪೇರುದ್ರಸ್ವಾಮಿ ಶಯನ ಗೃಹವಿದೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಫಲಕ್ಕಾಗಿ ಈ ಸ್ವಾಮಿಯನ್ನ ಬೇಡಿಕೊಳ್ತಾರೆ. ಚರ್ಮರೋಗ ನಿವಾರಣೆಗೂ ಈ ಸ್ವಾಮಿಯನ್ನ ಬೇಡಿಕೊಳ್ಳುತ್ತಾರೆ ಜನರು ತಮ್ಮ ಬೇಡಿಕೆ ಈಡೇರಿಕೆಗೆ ಇಲ್ಲಿ ಆಗಮಿಸುತ್ತಾರೆ. ಒಳಮಠದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಜೊತೆಗೆ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದಲೇ ರುದ್ರಾಭಿಷೇಕ ನಡೆಯುತ್ತೆ. ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ರುದ್ರಾಭಿಷೇಕ, ಮಂಗಳಾರತಿ, ವಾಚಿನಾದ ನಿತ್ಯ ಪೂಜೆ ನಡೆಯುತ್ತೆ. ಸೋಮವಾರ ನಡೆಯುವ ಪೂಜೆಗಳಲ್ಲಿ ಭಾಗವಹಿಸಲು ದೂರದ ಊರುಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಇದೆ. ತಿಪ್ಪೇರುದ್ರಸ್ವಾಮಿ ಗದ್ದುಗೆ ತಿಪ್ಪೇರುದ್ರಸ್ವಾಮಿ ಜೀವಂತ ಸಮಾಧಿಯಾದ ಸ್ಥಳವೇ ಹೊರಮಠ. ಇದು ಸ್ವಾಮಿಯು ಯೋಗ ನಿದ್ರೆಯಲ್ಲಿರುವ ಮಠ. ಇಲ್ಲಿ ತಿಪ್ಪೇರುದ್ರಸ್ವಾಮಿಯ ಗದ್ದುಗೆ ಇದೆ. ಪ್ರತಿ ವರ್ಷ ಫಾಲ್ಗುಣ ಮಾಸ ಚಿತ್ರ ನಕ್ಷತ್ರದಲ್ಲಿ ಮಾರ್ಚ್ ತಿಂಗಳ 9ರಿಂದ 15ರವರೆಗೆ ಜಾತ್ರೆ ನಡೆಯಲಿದೆ. 16ರ ಭಾನುವಾರ ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಶ್ರೀ ತಿಪ್ಪೇರುದ್ರಸ್ವಾಮಿ ದೊಡ್ಡ ರಥೋತ್ಸವ ನಡೆಯಲಿದೆ. ಆ ದಿನವೇ ಸ್ವಾಮಿಯವರು ಜೀವಂತ ಸಮಾಧಿಯಾಗಿದ್ದಂತೆ. ಮುಕ್ತಿ ಬಾವುಟವನ್ನ ಹರಾಜು ಮಾಡಲಾಗುತ್ತೆ. ಭಕ್ತರು ಲಕ್ಷಾಂತರ ರು ನೀಡಿ ಅದನ್ನ ಹರಾಜಿನಲ್ಲಿ ಪಡೆಯುತ್ತಾರೆ. ರಥೋತ್ಸವದ ನಂತರ ಓಕುಳಿ ಉತ್ಸವ, ಕೊಬ್ಬರಿ ಸುಡುವುದು. ಜಾತ್ರೆಯ ಸಂದರ್ಭದಲ್ಲಿ ಭಕ್ತರು ತಮ್ಮ ಮನೆಯ ಮುಂದೆ ಕೊಬ್ಬರಿಯನ್ನ ಸುಟ್ಟು ಅದನ್ನ ಹಣೆಗೆ ಹಚ್ಚಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಒಂದು ವೇಳೆ ಈ ಜಾತ್ರೆಗೆ ಬರಲು ಸಾಧ್ಯವಾಗದಿದ್ದಲ್ಲಿ ಅವರು ತಮ್ಮ ಮನೆಯ ಮುಂದೆ ಸ್ವಾಮಿ ತಿಪ್ಪೇರುದ್ರಸ್ವಾಮಿಯ ಹೆಸರನ್ನ ಹೇಳಿ ವಿಭೂತಿಯನ್ನ ಹಣೆಗೆ ಹಚ್ಚಿ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಹಾಗೂ ಚಳ್ಳಕೆರೆ ತಾಲೂಕು ಕೇಂದ್ರದಿಂದ ನಾಯಕನಹಟ್ಟಿಗೆ ಸಾಕಷ್ಟು ಬಸ್ಸುಗಳ ಸಂಚಾರವಿದೆ.